ಎಲ್ಲರೂ ಗೈಡ್ ಮಾಡಿದರು. ಇಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅರೌಂಡ್. ಸೊ ಅಷ್ಟೇ ಮಾರ್ಕ್ಸ್ ಬಂತು, ಖುಷಿ ಆಗ್ತಾ ಇದೆ ತುಂಬ. ಎಫರ್ಟ್ಸ್ ಎಲ್ಲ ಅಂದರೆ ಟೀಚರ್ಸ್ ಎಲ್ಲ ಗೈಡ್ ಮಾಡಿದರು, ಅದನ್ನು ಫಾಲೋ ಮಾಡಿದೆ. ಪ್ಲಸ್ ನನಗೇನು ಪ್ಲ್ಯಾನ್ ಇತ್ತು ಯಾರೂ ಅಪೋಸ್ ಮಾಡಲಿಲ್ಲ, ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದರು ಎಲ್ಲದಕ್ಕೂ. ಸೊ ಎಲ್ಲ ದೇವ್ರ ಇಚ್ಛೆಯಿಂದ ಒಳ್ಳೆಯಾಗಿದೆ. ಕಾಲೇಜ್ ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್. ಈವನ್ ದ ಮ್ಯಾನೇಜ್ಮೆಂಟ್ ಅವ್ರ ಶೆಡ್ಯೂಲ್ ಎಲ್ಲ ತುಂಬ ಒಳ್ಳೆ ಇದೆ. ಅಂದರೆ ಬರ್ಡನ್ ಅಂತ ಅನಿಸ್ಬೋದು, ಆದರೆ ಇಫ್ ಯು ಗೆಟ್ ಯೂಸ್ ಟು ಇಟ್ ಬರ್ಡನ್ ಅಲ್ಲ, ಒಳ್ಳೆ ಮಾಡಿ ಪ್ಲ್ಯಾನ್ ಮಾಡಿದ್ದಾರೆ ಶೆಡ್ಯೂಲ್ ಎಲ್ಲ. ಸೊ ಬೋರ್ಡ್ಸಿಗೆ ಅಷ್ಟೇ ಅಲ್ಲ, ಈವನ್ CET ನೀಟಿಗೂ ಐ ಥಿಂಕ್ ದೇ ವಿಲ್ ಪ್ರಿಪೇರ್ ಎಸ್ ಗುಡ್. ಈಗ ನೆಕ್ಸ್ಟ್ ಮಂತ್ ನೀಟ್ ಇದೆ. ಸೊ ಅದನ್ನು ಕೂಡ ಇಲ್ಲಿಂದನೇ ಕೋಚಿಂಗ್ ತೊಗೊಂಡಿದ್ದು, ಅದನ್ನು ಕ್ರ್ಯಾಕ್ ಮಾಡಿ ಡಾಕ್ಟರ್ ಆಗುವಂತ ಇದ್ದೀನಿ. ನಂದನ್ ನಾಯಕ್. ಇಲ್ಲ ಬರ್ದಿದೆ ಸೆಕೆಂಡ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟಲ್ಲಿ 99% ಸಿಕ್ಕಿದೆ. ಐ ಆಮ್ ಫೀಲಿಂಗ್ ಗುಡ್. ಎಫರ್ಟ್ಸ್ ತುಂಬ ಸ್ಟ್ರೆಸ್ ಏನು ತಗೊಳ್ಳಿಲ್ಲ, ಬಟ್ ಐ ವಾಸ್ ಕನ್ಸಿಸ್ಟೆಂಟ್. ಡೈಲಿ ಒಂದಿಷ್ಟು ಅಂತ ಓದ್ತಾ ಇದ್ದೆ. ಸೊ ಹಾಗೆ ನಾನು ಕವರ್ ಮಾಡಿದೆ, 1 ಇಯರಲ್ಲಿ ಬೇಕಾಗುವಷ್ಟು ಕವರ್ ಮಾಡಿದೆ. ಸೊ ಏನು ತೊಂದರೆ ಆಗಲಿಲ್ಲ ಎಕ್ಸಾಮ್ ಮುಂಚೆ. ಕಾಲೇಜ್ ಐ ವುಡ್ ಸೇ ಐ ಹ್ಯಾವ್ ವಿಸಿಟೆಡ್ ದ ಬೆಸ್ಟ್ ಕಾಲೇಜ್ ಟಿಲ್ ನಾವು. ನನ್ನ ಶೆಡ್ಯೂಲ್ಗಿಂತ ಇವರ ಶೆಡ್ಯೂಲೇ ಬೆಸ್ಟ್ ಇತ್ತು, ಇವರ ಟೈಮ್ ಟೇಬಲೇ ಬೆಸ್ಟ್ ಇತ್ತು, ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೆ. ಸೊ ಏನು ಸ್ಪೆಷಲ್ ಏನು ಮಾಡಲಿಲ್ಲ, ಎಲ್ಲರೂ ಮಾಡೋದೇ ಮಾಡಿದೆ. ಇಟ್ ವಾಸ್ ವರ್ತ್ ಇಟ್. ದಟ್ಸ್ ಫ್ಯೂಚರಲ್ಲಿ ಐ ವಾಂಟ್ ಟು ಬಿಕಮ್ ಎ ಗುಡ್ ಡಾಕ್ಟರ್ ಆ್ಯಂಡ್ ಸರ್ವ್ ದ ಸೊಸೈಟಿ. ಎಸ್. ಸಮನ್ಯು ಶೆಟ್ಟಿ. ಮೇಡಮ್ 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 ಎಕ್ಸ್ಪರ್ಟ್ ಕಾಲೇಜಿನ ಶಮನ್ಯು ಶೆಟ್ಟಿ ಹಾಗೆ ಉಳಿದವರೆಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಯಾವ ರೀತಿಯಾಗಿ ತಾವು ಪ್ರಿಪೇರ್ ಆಗ್ತಾ ಇದ್ರು? ಇದು ಎಲ್ಲ ಸಬ್ಜೆಕ್ಟಲ್ಲಿ 100 ಬರ್ತಿತ್ತು, ಕೆಮಿಸ್ಟ್ರಿಯಲ್ಲಿ 1 ಹೋಗಿದೆ, ಮತ್ತು ಇಂಗ್ಲೀಷಲ್ಲಿ 1 ಮಾರ್ಕ್ ಲಾಸ್ ಆಗಿದೆ. ಹಾಗೆ ಅವನ ಟೋಟಲ್ ರೀಚ್ ಆಗಿದ್ದಾನೆ, ಅವನು ಎಕ್ಸ್ಪೆಕ್ಟ್ ಮಾಡಿದ್ದಾನೆ, ಒಳ್ಳೇದು ಮಾಡಿದ್ದೇನೆ. ಬರುತ್ತೆ ಎನ್ಕರೇಜ್ ಮಾಡ್ತಾ ಇದ್ರು, ಖುಷಿ ಆಗ್ತಾ ಇದೆ. ಇದರಿಂದ ಹೆಲ್ಪ್ ಆಯಿತು ತುಂಬ. ಕಾಲೇಜವರು ಅದೇ ಹೇಳಿದ ಅವತ್ತಿನ ಲಾಸ್ಟ್ 1 ಮಂತಲ್ಲಿ ಡೈಲಿ ಬಂದು ಪ್ರಿಪ್ರೇಟರೀಸ್ ಬರೀತಿದ್ದೆ. ಇಲ್ಲೇ ಆನ್ ಸ್ಪಾಟೇ ಕರೆಕ್ಷನ್ ಮಾಡಿಸಿ ಏನು ತಪ್ಪಾಗ್ತಿದೆ ಎಲ್ಲ ಹೇಳೋರು. ಸೊ ಕಾಲೇಜ್ ಸಪೋರ್ಟ್ ತುಂಬ ಇತ್ತು. ಆಮೇಲೆ ಮಾಡೆಲ್ ಪೇಪರ್ಸು, ಬ್ಲೂ ಪ್ರಿಂಟ್ಸು ಅದೆಲ್ಲ ಅದನ್ನು ಕಾಲೇಜಿಂದ ತರಿಸಿ ಅದನ್ನು ಮಾಡಿಸ್ತೇವೆ. ಹೌದು, ಅದು ನನ್ಗೆ ಗೊತ್ತಿರಂಗೆ ಅದರಲ್ಲೂ ಹೋಗ್ತಾ ಇರಲಿಲ್ಲ, ಎಲ್ಲ ಹೋಗಿದೆ ನಂಗೆ ಇವಾಗಲೂ ಗೊತ್ತಿಲ್ಲ. ಇವಾಗ ಬಂದಿರೋಷ್ಟೆಲ್ಲ ಖುಷಿ ಇದೆ ನನಗೆ. ಪ್ರೆಷರ್ ಅಂತ ಅಲ್ಲ, ಬಟ್ ಅದು ಇಷ್ಟಪಟ್ಟೆ ಓದಿದ್ರೆ ಪ್ರೆಷರ್ ಆಗಲ್ಲ ಅಂತ. ಅದೇ ಮಾಡೆಲ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್ ಅದ್ರ ಪ್ರಕಾರ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಈಸಿ ಆಗುತ್ತೆ. ಲೈಕ್ ಪ್ರಿಡಿಕ್ಟ್ ಮಾಡ್ಬೋದು ಇಂಥ ಕ್ವಶನ್ಸ್ ಬರುತ್ತೆ ಅಂತ. ಅದು ಕಾಲೇಜ್ ಅವ್ರ ಕಡೆಯಿಂದನೂ ಸ್ವಲ್ಪ ಹೆಲ್ಪ್ ತೊಗೊಂಡು ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನಾನು MBBS ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಅದು ತುಂಬ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಎಲ್ರಿಗೂ ಸಪೋರ್ಟ್ ಮಾಡ್ತೀರಿ, ನನಗಿನ್ನೂ ಮುಂದೆನೂ ಸಪೋರ್ಟ್ ಬೇಕಾಗತ್ತೆ, ಮಾಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ 1 ಮಾರ್ಕ್ಸ್ ಹೋಗಿದೆ ಸರ್, ಇಂಗ್ಲೀಷಲ್ಲಿ 2 ಮಾರ್ಕ್ಸ್ ಹೋಗಿದೆ. ಎಫರ್ಟ್ಸ್ ಆಗಿರೋದಕ್ಕೆ ಫಲ ಸಿಕ್ಕಿದೆ ಅಂತ ಅನಿಸುತ್ತೆ ಸರ್. ಕಾಮರ್ಸ್ ವಾಣಿಜ್ಯ ವಿಭಾಗ ಸರ್. ಸರ್ ನಮ್ಮದು ವಿದ್ಯಾನಿಧಿ ಕಾಲೇಜಲ್ಲಿ ನಾನು 2nd PUC ಮಾಡ್ತಾ ಇದ್ದೀನಿ ಸರ್. ವಾಣಿಜ್ಯ ವಿಭಾಗದಲ್ಲಿ ಈ ಬಾರಿ 597 ತೆಗೆದಿದ್ದೀನಿ ಸರ್. 2 ಮಾರ್ಕ್ಸ್ ಇಂಗ್ಲೀಷಲ್ಲಿ ಹೋಗಿದೆ, 1 ಮಾರ್ಕ್ಸ್ ಕನ್ನಡದಲ್ಲಿ ಹೋಗಿದೆ. ಕಾಲೇಜ್ ಎಫರ್ಟ್ಸ್ ತುಂಬ ಇತ್ತು, ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು, ಅಪ್ಪ ಅಮ್ಮನ ಕಡೆಯಿಂದ ಸಪೋರ್ಟ್ ಇತ್ತು, ತುಂಬ ಮೋಟಿವೇಟೆಡ್ ಆಗಿದ್ದು. ಇವತ್ತು ಮಾರ್ಕ್ಸ್ ತೆಗೆದಿದ್ದೀವಿ ಸರ್. ಬೇರೆಯವ್ರಿಗೆ ಏನು ಹೇಳ್ತೀನಿ ಅಂದರೆ, ಯಾವತ್ತು ಬ್ರೇಕ್ಸ್ ತೊಗೋಬೇಡಿ, ಆದಷ್ಟು ಫೋಕಸ್ಡ್ ಆಗಿರಿ. ಬ್ರೇಕ್ಸ್ ತೊಗೊಂಡು ನಿಮಗೆ ನೀವೇ ಎಕ್ಸ್ಕ್ಯೂಸಸ್ ತೊಗೋಬೇಡಿ, ಫೋಕಸ್ಡ್ ಆಗಿರಿ ಸರ್. ಸ್ಟೇಟ್ ರ್ಯಾಂಕ್ ಇನ್ನೂ ಡಿಸೈಡ್ ಅಂದರೆ ಸಂಜೆ ಅನೌನ್ಸ್ಮೆಂಟ್ ಇದೆಯಲ್ಲ ಸರ್, ಹಂಗಾಗಿ ಗೊತ್ತಿಲ್ಲ. ಮಾರ್ಕ್ಸ್ ಗೊತ್ತಿದೆ ಸರ್, 597. ಅಕ್ಕನೂ 2024 ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ರು ಸರ್, 597 ತೆಗೆದಿದ್ರು ಅವರು. ಬಟ್ ನಾನು ಸೇಮ್ ಮಾರ್ಕ್ಸ್ ತೆಗ್ದೀನಿ, ನೋಡಬೇಕು ರ್ಯಾಂಕ್ ಏನಾಗುತ್ತೆ ಅಂತ.
ಸರ್ ಸ್ಟಡೀಸ್ ಎಲ್ಲ ನಾನು ಹಾಸ್ಟೆಲಲ್ಲಿ ಇದ್ದಿದ್ದು ಸರ್. ಫ್ಯಾಕಲ್ಟೀಸ್ ಆಗಿರ್ಬೋದು ಮತ್ತು ಹಾಸ್ಟೆಲಲ್ಲಿ ಇದ್ದಿದ್ದು ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿತ್ತು. ವಿದ್ಯಾನಿಧಿ ಇಸ್ ದ ಬೆಸ್ಟ್ ಚಾಯ್ಸ್ ಆ್ಯಂಡ್ ದ ಬೆಸ್ಟ್ ಪ್ಲೇಸ್ ಫಾರ್ ಗುಡ್ ಸ್ಟೂಡೆಂಟ್ಸ್ ಲೈಕ್ ಮೀ. ಸರ್ ಖಂಡಿತವಾಗ್ಲೂ ಇತ್ತು ಸರ್. ಎಲ್ಲ ಟ್ಯೂಷನ್ಸ್ ಇರ್ತಿತ್ತು, ಎಕ್ಸ್ಟ್ರಾ ಸ್ಟಡಿ ಆರ್ಸ್ ಇರ್ತಿತ್ತು, ಓವರ್ ನೈಟ್ ಸ್ಟಡಿ ಆರ್ಸ್ ಮಾಡ್ಬೋದಿತ್ತು, ಸ್ಲೀಪ್ಲೆಸ್ ನೈಟ್ಸ್ ತುಂಬ ಇದೆ ಸರ್. ಸರ್ ನಮ್ಮದು ಮೂಲತಃ ಬಂದು ಬೀಚನಹಳ್ಳಿ ಸರ್. ನಮ್ಮದು ಅಲ್ಲೇ ಹೈವೇ ಪಕ್ಕ ಅಪ್ಪ ಅಮ್ಮ ಇಬ್ಬರು ಡಾಬಾ ನಡೆಸ್ತಾರೆ ಸರ್. ಇಲ್ಲ ಸರ್, ಬೀಚನಹಳ್ಳಿ ಬರುತ್ತೆ. ನಮ್ಮದು ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ ಸರ್. ರೈಟ್. ವಿದ್ಯಾರ್ಥಿಗಳು ಕೆಲವರು ಇನ್ನು ಮನೆಯಲ್ಲೇ ಕುಳಿತು ವೆಬ್ಸೈಟಲ್ಲಿ ನೋಡಿ ಸಂಭ್ರಮಿಸ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳಿಗಾಗಲೇ ಕಾಲೇಜಿಗೆ ಹೋಗಿ ಅಲ್ಲಿಯೇ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ, ಅಲ್ಲಿಂದನೇ ಮಾತನಾಡ್ತಾ ಇದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಅಂಕವನ್ನು ಗಳಿಸಿದ್ದಾರೆ, ಯಾವ ಕಾಲೇಜು ಉತ್ತಮ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಿದೆ ಅನ್ನುವಂಥ ವಿವರವನ್ನು ಕೊಡ್ತಾ ಇದ್ದೀವಿ.